ಅದಕ್ಕೆ ಸ್ವಲ್ಪ ಕುಡಿಯಕ್ ನೀರ್ ಕೊಡಿ. ತಗೊಳ್ಳಿ. ಅದಕ್ಕೆ ಇವತ್ತು ಏನ್ ಅಡ್ಗೆ ಮಾಡಿದ್ದೀರಾ? ಬೇಳೆ ಸಾರು ಮಾಡಿದೀನಿ. ಬರೀ ಬೇಳೆ ಸಾರು ಆಯ್ತು. ನಾನ್ ಬಂದಾಗಿಂದ ಬೇಳೆ ಸಾರು ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ. ಇವತ್ತೇನಿಲ್ಲ, ನಂಗೆ ಗೊತ್ತಿಲ್ಲ. ಇವತ್ ಚಿಕನ್ ಬೇಕೇ ಬೇಕು ನನ್ಗೆ. ಏನ್ ಮಕ ನೋಡ್ತಿದ್ರ? ಹೋಗ್ ಮಾಡಿ. ಈ ತರ ಕೋಪ ಮಾಡ್ಕೊಂಡ್ರೆ ನಾಳೆ ನಿನ್ ಗಂಡನ ಹೇಗ್ ಸಂಸಾರ ನಡೆಸ್ತೀಯ? ಅಮ್ಮ, ಏನ್ ಮಾತಾಡ್ತಿದ್ಯಾ? ನಿನ್ ಮಗಳಿಗಿಂತ ಸೊಸೆನೇ ಹೆಚ್ಚಾದ್ಲಾ? ಇಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ, ನೀನ್ ನಡ್ಕೊಂತ ಇರೋ ರೀತಿ ಸರಿ ಇಲ್ಲ. ಹೌದಾ? ನಿನ್ ಸೊಸೆಗೇನ್ ಕೋಪನೇ ಬರಲ್ವಾ ಯಾವತ್ತು? ಇವತ್ ನಾನ್ ನೋಡೇ ಬಿಡ್ತೀನಿ. ಇಲ್ಲ, ಬರಲ್ಲ ಅವಳಿಗೆ ಕೋಪ. ಅಡ್ಗೆನ ಇವತ್ತೇ ಮಾಡ್ತೀರಾ ನಾಳೆ ಮಾಡ್ತೀರಾ? ಎಷ್ಟೊತ್ತಾಯ್ತು ಕೇಳಿ. ತಗೊಳ್ಳಿ. ಬನ್ನಿ ಇಲ್ಲಿ. ಅದೇನಂತ ಅಡ್ಗೆ ಮಾಡಿದಿರೋ? ನಂಗೇನಾದ್ರೂ ಬೇರೆ ಮಾಡ್ಕೊಂಬನ್ನಿ. ಇವ್ರಿಗೆ ಬೆಳಗಿಂದ ಪರೀಕ್ಷೆ ಮಾಡ್ತಿದ್ದೀನಲ್ಲ, ಇವ್ರಿಗೆ ಯಾಕೆ ಸಿಟ್ಟೆ ಬರ್ತಿಲ್ಲ? ಏನಾದ್ರೂ ನಾನೇ ತಪ್ಪು ಮಾಡ್ತಿದ್ದೀನ? ಅದಕ್ಕೆ ಬನ್ನಿ ಇಲ್ಲಿ. ಹೇಳಿ. ಅದಕ್ಕೆ ನಾನು ಬೆಳಗ್ಗೆಯಿಂದ ತುಂಬಾ ಟಾರ್ಚರ್ ಕೊಡ್ತಿದ್ದೀನಲ್ಲ ನಿಮ್ಗೆ ಕೋಪನೇ ಬರ್ತಿಲ್ವಾ? ಇಲ್ಲ, ನಮ್ಮಮ್ಮ ಹೇಳಿದ್ದಾರೆ ಗಂಡನ ಮೇಲೆ ಕೋಪ ಮಾಡ್ಕೊಂಬಾರ್ದು ಅಂತ. ಅದೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಆಯ್ತು ಹೋಗಿ. ಅಮ್ಮ, ನೀನ್ ಹೇಳಿದ್ ಸರಿನೇ ಅಮ್ಮ. ಅದಕ್ಕೆ ತುಂಬಾ ಒಳ್ಳೆಯವರು. ನಾನೇ ಎಷ್ಟೆಲ್ಲ ಕಾಟ ಕೊಟ್ಬಿಟ್ಟೆ. ಸಾರಿ ಅಮ್ಮ, ತಪ್ಪಾಯ್ತು. ನನ್ನ ಹತ್ರ ಯಾಕೆ ಸಾರಿ ಕೇಳ್ತಿದ್ದೆ? ಹೋಗಿ ನಿಮ್ಮ ಅತ್ತಿಗೆ ಹತ್ರ ಕೇಳು. ಸರಿ ಆಯ್ತು. ಅದಕ್ಕೆ ಅಯ್ಯೋ, ಏನಾಯ್ತು? ಸಾರಿ ಅದಕ್ಕೆ, ನನ್ನಿಂದ ತಪ್ಪಾಯ್ತು. ಅಷ್ಟಕ್ಕೆಲ್ಲ ಯಾರು ಬೇಜಾರ್ ಮಾಡ್ಕೊಂತಾರೆ? ನಾನು ಬೇಜಾರ್ ಮಾಡ್ಕೊಂಡಿಲ್ಲ. ಹೋಗಿ ಆಚೆ ಕುತ್ಕೊಂಡಿರಿ, ನನ್ನ ಅನ್ನ ಹಾಕೊಂಡ್ಬರ್ತೀನಿ, ತಿನ್ರಂತೆ.